ನಮಸ್ಕಾರ ನನ್ನ ಪ್ರೇಕ್ಷಕ ಬಿಂದುಗಳೇ, ಸ್ವಾಗತ ನಿಮಗೆ ಕನ್ನಡ ಕಸ್ತೂರಿ ಚಾನಲ್ಗೆ. ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಿ ಅಂತ ತಿಳ್ಕೊಂಡೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಿವನು ಪದೇ ಪದೇ ಬಿಗ್ ಬಾಸ್ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾನೆ ಅಂತ ನೀವು ಕೇಳ್ತಾ ಇರ್ಬೋದು ಅಥವಾ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ಬೋದು. ಆದರೆ ಏನು ಮಾಡೋದು, ಪರಿಸ್ಥಿತಿ ಆ ಥರ. ಯಾವ ಅಗತ್ಯವಾಗಿದೆಯೋ ಅದನ್ನೇ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ, ಹಾಗಾಗಿ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲೂ ಕೂಡ ಒಂದಿಷ್ಟು ತಪ್ಪು ಮತ್ತೊಂದಿಷ್ಟು ಸರಿಗಳನ್ನು ಏನು ಅನ್ನೋದನ್ನು ಹೇಳಲಿಕ್ಕೆ ಈ ವಿಡಿಯೋನ ಇವತ್ತು ನಾನು ಮಾಡ್ತಾ ಇರೋದು. ಯಾರಿಗೆಲ್ಲ ಬಿಗ್ ಬಾಸನ್ನು ನೋಡ್ತಾ ಇದ್ದೀರಿ, ರೆಗ್ಯುಲರಾಗಿ ನೋಡ್ತಾ ಇದ್ದೀರಿ, ನಾನು ಹೇಳುವಂತಹ ಮಾತು ಅರ್ಥ ಆಗುತ್ತೆ. ಆದರೆ ಮಧ್ಯದಲ್ಲಿ ಬಂದು ಒಂದೆರಡು ವಿಡಿಯೋಗಳನ್ನು ಅಥವಾ ಒಂದೆರಡು ಎಪಿಸೋಡ್ಗಳನ್ನು ನೋಡಿದವರಿಗೆ ಇದು ತಪ್ಪು ಹಾಗೆ ಹೀಗೆ ಅಂತ ಅನ್ನಿಸ್ಬೋದು. ನಾವು ಕಂಡದ್ದನ್ನು ಕಂಡ ಹಾಗೆ ಹೇಳೋದು. ಹಾಗಾಗಿ ಮತ್ತೊಬ್ಬರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನನಗೆ ಬ್ಯಾಡ್ ಕಮೆಂಟ್ಗಳು ಬರ್ತಾವೆ, ಒಳ್ಳೆಯ ಕಮೆಂಟ್ಸ್ಗಳು ಬರ್ತಾವೆ. ಆದರೆ ನಿಜವಾಗಿಯೂ ಏನಿದೆ ಅದನ್ನು ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಮಾಡ್ತಾಯಿದ್ದೀವಿ. ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವಾರದ ನಿನ್ನೆ ಅಂದರೆ ಇವತ್ತು ರವಿವಾರ, ನಾನು ಇವತ್ತಿನ ಎಪಿಸೋಡನ್ನು ಸುದೀಪ್ ಬರುವವರೆಗೂ ನಾನು ವೇಟ್ ಮಾಡಲಿಲ್ಲ. ನಿನ್ನೆ ಕಂಡಂಥದ್ದು, ಅದರ ಹಿಂದೆ ಬದಿಗೆ ಒಂದು ವಾರದಲ್ಲಿ ಆದಂತಹ ಟಾಸ್ಕ್ನ ಬಗ್ಗೆ ಹೇಳಬೇಕು ಅನ್ನಿಸ್ತು ಅರ್ಜೆಂಟ್ನಲ್ಲಿ, ಹಾಗಾಗಿ ಬಂದಿದ್ದೀನಿ. ನೀವೇ ವಿಚಾರ ಮಾಡಿ ಪ್ರೇಕ್ಷಕ ಬಿಂದುಗಳೇ. ಹೋದ ವಾರದಲ್ಲಿ ಅದು ಅದರ ಹಿಂದಿನ ವಾರದಲ್ಲಿ ಚಾದ ನಂತರ ಏನು ಟಾಸ್ಕ್ ಬರುತ್ತೆ, ಈ ವಾರದಲ್ಲಿ ಪೂರ್ತ ಒಂದೇ ಟಾಸ್ಕ್ ಹೆಚ್ಚಾಗಿ ಬಂದದ್ದು. ಅದು ಏನಂದರೆ ರೆಸಾರ್ಟ್ ಟಾಸ್ಕು. 3 ದಿನ ಅವರ ಭಾಗ ನಡೆಯುತ್ತೆ. ಚೈತ್ರಾ ಅವರು ಕ್ಯಾಪ್ಟನ್ ಆಗಿರ್ತಾರೆ, ಅವರ ಭಾಗ ಒಂದು ನಡೆಯುತ್ತೆ. ಎರಡನೇದು ಮತ್ತೊಬ್ಬರದು ಭವ್ಯ ಅವರದ್ದು ಭಾಗ್ಯ ನಡೆಯುತ್ತೆ. ಆದರೆ ಇಲ್ಲಿ ಯಾರು ಹೆಚ್ಚು ಕಿರಿಕಿರಿಯನ್ನು ಕೊಟ್ಟರು, ಗೇಮಿನ ಲೆಕ್ಕಾಚಾರ ಇರ್ಬೋದು, ನಾನು ಅದು ಅವ್ರು ಏನು ಕೊಟ್ಟಿರ್ತಾರೆ ಕಂಡೀಷನ್, ಹೆಚ್ಚಾಗಿ ಸಿಟ್ಟು ಬರೋ ಹಾಗೆ ಮಾಡಬೇಕಾಗಿತ್ತು, ಹೆಚ್ಚಾಗಿ ರಿಯಾಕ್ಟ್ ಮಾಡೋ ಹಾಗೆ ಮಾಡಬೇಕಾಗಿತ್ತು. ಆದರೆ ನೀವು ಪದೇ ಪದೇ ಅವರ ಹೆಸರನ್ನೇ ತಗೊಳ್ತೀರಿ, ವಿಡಿಯೋ ಮಾಡ್ತೀರಿ ಅಂತಲೂ ಕೂಡ ಹೇಳ್ತೀರಿ. ಆದರೆ ಅಲ್ಲಿ ಆ ದಿನದ ಕ್ಯಾಪ್ಟನ್, ಇದಕ್ಕೆ ಟೀಮ್ನ ಲೀಡರ್ ಆಗಿ ಚೈತ್ರಾ ಕುಂದಾಪುರ್ ಅವರಿದ್ದರು. ಅವರ ಟೀಮ್ನಲ್ಲಿ ಹೆಚ್ಚಾಗಿ ಎಲ್ಲ ಸದಸ್ಯರು ಮುಂದಿನ ಟೀಮ್ ಕೊಟ್ಟಂಥ ಎಲ್ಲ ಕಿರಿಕಿರಿಯನ್ನು ಸುಧಾರಿಸ್ಕೊಂಡು ಮೇಂಟೈನ್ ಮಾಡಿಕೊಂಡು ತಮ್ಮ ಏನಿದೆ ಟಾಸ್ಕಿನ ಲೆವೆಲನ್ನು ಮುಗಿಸ್ಕೊಳ್ತಾರೆ. ಮರುದಿನ ಅಥವಾ ಅದೇ ಟೈಮಿಗೆ ಮತ್ತೆ ವಿರುದ್ಧವಾದ ಟೀಮಿಗೆ ಸಿಗತ್ತೆ. ಆದರೆ ಇವರಿಗೆ ಯಾವ ರೀತಿ ಕಿರಿಕಿರಿ ಕೊಡಬೇಕು ಅನ್ನೋದನ್ನು ಮೊದಲೇ ತೀರ್ಮಾನ ಮಾಡ್ಕೊಂಡಂಗೆ ಕಾಣುತ್ತೆ. ಅದು ಸುದೀಪ್ ಅವರು ಕೂಡ ಹೇಳಿದ್ರು. ಯಾವ ಲೆಕ್ಕದಲ್ಲಿ ಕಿರಿಕಿರಿಯನ್ನು ಟಾರ್ಚರನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿರುವಂಥವ್ರು ಒಳಗೆ ಹೋಗಿ ಬಾತ್ರೂಮ್ನಲ್ಲಿ ಅಳ್ಳೋದ್ರಿಂದ ಹಿಡಿದು ಒಂದಿಷ್ಟು ಕಡೆ ಅವರಿಗೆ ಅಪಮಾನದ ಲೆಕ್ಕದಲ್ಲಿ ಆಗತ್ತೆ. ಶನಿವಾರದ ದಿನ ಬರೋಕ್ಕಿಂತ ಮೊದಲು ಕ್ಯಾಪ್ಟನ್ಸಿಗೋಸ್ಕರ ಓಟನೂ ನಡೆಯುತ್ತೆ. ಕ್ಯಾಪ್ಟನ್ಸಿ ಓಟದಲ್ಲಿ ಬಾಲು ಕೆಳಗೆ ಬಿದ್ದಿರೋದು 9ನೇ ನಂಬರಿಂದ ಅಂತಲೂ ಈಗ ನಿನ್ನೆ ಸುದೀಪ್ ಸರ್ ಹೇಳಿದ್ರು. ಆದರೆ ಇದು ಗೊತ್ತಿದ್ದು 2ನೇ ಬಾರಿ ಭವ್ಯ ಕ್ಯಾಪ್ಟನ್ ಆಗಬೇಕಾದ್ರೆ ಈ ಥರ ಬಿದ್ದಿದ್ದಿದೆ, ಇದು ಹೊರಗಿನ ಜನ ನೋಡಿರ್ತಾರೆ. ಇದನ್ನು ನೋಡಿಕೊಂಡು ಜನ ನನ್ನ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ ಅನ್ನೋದನ್ನ ತಿಳ್ಕೊಳ್ದೇನೆ ಅಥವಾ ಗ್ರಹಿಸ್ದೇ ತಮ್ಮ ಇಷ್ಟದ ಪ್ರಕಾರ ಏನು ಎಂಜಾಯ್ ಮಾಡ್ತಾರೆ ಅಂದರೆ, ಕ್ಯಾಪ್ಟನ್ಶಿಪ್ ಮತ್ತೊಂದು ಸರಿ ಸಿಕ್ಕಾಗ ಕುಣಿದಾಡಿ ಕುಪ್ಪಳಿಸ್ತಾರೆ. ಏನು ಹೇಗಂದರೆ, ಎಲ್ಲೋ ಇವರು ಬಹಳ ಕಷ್ಟಪಟ್ಟು ಗೆದ್ದುಬಿಟ್ರೇನೋ ಅನ್ನೋ ಹಾಗೆ. ಧನ್ರಾಜ್ ಕೂಡ ಅದರಲ್ಲಿ ಟಫ್ ಕಾಂಪಿಟೇಷನನ್ನೇ ಕೊಡ್ತಾರೆ, ಆದರೆ ಕೊನೆಯಲ್ಲಿ ಸೋಲ್ತಾರೆ. ಅವರನ್ನು ಮೋಸವಾಗಿ ಸೋಲಿಸಲಾಗತ್ತೆ. ಮೊದಲಿನ ಅಂದರೆ ಅವರಿಬ್ಬರು ಬಂದಾಗಲ್ಲ, ಅದರ ಹಿಂದಿನ ಇದರಲ್ಲಿ 9ನೇ ನಂಬರಿಂದ ಬಾಲ್ ಬಿದ್ದದ್ದನ್ನು ತಕ್ಕೊಂಡು ಇವರು ಆಡಿರ್ತಾರೆ. ಅದನ್ನು ಮಂಜು ಹೇಳ್ತಾರೆ ಕೂಡ, ನಮ್ಮ ಉಗ್ರ ಮಂಜು ಅವರು ಹೇಳ್ತಾರೆ, ಇದು ಎಲ್ಲಿಂದ ಬಿದ್ದಿದ್ದು ಅಂತ. ಇವರು ಆ ಟೈಮ್ನಲ್ಲಿ ಇಲ್ಲೇ ಇತ್ತು ಅಂತಾರೆ. ಅದನ್ನು ಮುಂದಿನ ಮತ್ತೊಬ್ಬರು ಅವ್ರು ನೋಡಿಕೊಂಡವರು ಕೂಡ ಅದನ್ನು ಹೇಳೋದಿಲ್ಲ. ಆಯಿತಾ? ಇಲ್ಲಿ ಪಂಚಾಯಿತಿಯಲ್ಲಿ ಬಂದಾಗ ಈ ವಿಷಯವನ್ನು ಮತ್ತೆ ಸುದೀಪ್ ಅವರು ತೆಗಿತಾರೆ. ನೀವು ಇನ್ನೂ ಬೆಟರ್ ಆಗಿ ಮಾಡ್ಬೋದಾಗಿತ್ತು, ಹಾಗೆ ಹೀಗೆ ಅಂತ. ಸ್ವಲ್ಪ ಮಟ್ಟಿಗೆ ಏನು ನಮ್ಮ ಚೈತ್ರಾ ಅವರ ಟೀಮಲ್ಲ, ಭವ್ಯ ಅವರ ಟೀಮ್ನಲ್ಲಿರುವಂಥ ಸಹಪಾಠಿಗಳಿಗೆ ಹೇಳ್ತಾರೆ. ಇನ್ನೂ ಅವರು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆಡಿದ್ರು. ಚೈತ್ರಾ ಅವರೇ, ನೀವು ಒಳ್ಳೆ ರೀತಿಯಲ್ಲಿ ಈ ವಾರ ಟಾಸ್ಕ್ ನಡೆಸಿದ್ರಿ ಅಂತಲೂ ಹೇಳ್ತಾರೆ. ಈ ಬದಿಗೆ ವಿಷಯ ಬಂದಾಗ
ಅದನ್ನು ಹಾಗೆ ತಳ್ತಾರೆ. ನೀವು ಸರಿಯಾಗಿ ನೋಡಬೇಕು, ನಾನು ಯಾರ ಬಗ್ಗೆ ತಪ್ಪಾಗಿ ಚೈತ್ರ ತಪ್ಪು ಮಾಡಿದಾಗ, ಧೀರಜ್ ತಪ್ಪು ಮಾಡಿದಾಗ, ಮಂಜು ತಪ್ಪು ಮಾಡಿದಾಗ, ಅಥವಾ ಹನುಮಂತು ತಪ್ಪು ಮಾಡಿದಾಗ ಸುದೀಪ್ ಅವರು ಯಾವ ರೀತಿ ಅಗ್ರೆಷನ್ ಆಗಿ ಅವರಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಅದೇ ಈ ಬದಿಗೆ ಭವ್ಯನ ಟೀಮು ಬಂತು ಅಂದರೆ ವಿಕ್ರಮ್ ಅವರು ಅಂತ ಮತ್ತು ಬಾಕಿ ಎಲ್ಲ ಸದಸ್ಯರೇನಿದ್ದಾರೆ ಅವ್ರ ಕಡೆಯಲ್ಲಿ, ಅವರ ಬದಿಗೆ ವಿಷಯ ಬಂದಾಗ ಮಾತೇ ಆಡೋದಿಲ್ಲ. ಕೇಳ್ತಾರೆ, ನೀವು ಆಡಿದ್ದು ಸರಿನಾ ಅಂತಲೂ ಕೇಳ್ತಾರೆ. ಆದರೆ ಅವನ ವಿಷಯಕ್ಕೂ ಹೋಗೋದಿಲ್ಲ, ಅವರ ವಿಷಯದಲ್ಲಿ ಜೋರಾಗಿ ಮಾತಾಡೋದಿಲ್ಲ, ಅವರ ವಿಷಯದಲ್ಲಿ ಏನೂ ಅಂತ ಕಂಡೀಷನ್ ಆದಂಥ ನಿರ್ಣಯವನ್ನು ತಗೊಳ್ಳೋದಿಲ್ಲ. ಅವರ ವಿಷಯಕ್ಕೆ ಬಂದಾಗ ಹೇಳಿದ್ದೀನಿ, ನಿಮಗೆ ಬಿಟ್ಟಿದ್ದು ಅನ್ನೋದನ್ನು ಮಾತು ಹೇಳ್ತಾರೆ. ಆದರೆ ಈ ಬದಿಗೆ ಬಂದಾಗ ಬಹಳಷ್ಟು ತಿಳಿಸಿ ಹೇಳಲಿಕ್ಕೆ ಹೋಗ್ತಾರೆ. ಯಾವಾಗಲೂ ಸುದೀಪ್ ಸರ್, ನಿಮಗೆ ನಾವು ಪದೇ ಪದೇ ಹೇಳಿದಾಗೆ ಹನುಮಂತು ಆಗಲಿ, ಚೈತ್ರ ಆಗಲಿ, ಧನ್ರಾಜ್ ಆಗಲಿ, ಏನು ನಿಮ್ಮನ್ನು ಎದುರಿಸಿ ನಿಲ್ಲಲಿಕ್ಕೆ ಸ್ವಲ್ಪ ಹೆದರ್ತಾರೆ ಅಂದವರೇ ನಿಮಗೆ ಟಾರ್ಗೆಟ್ ಆಗಬೇಕಾ? ಬಾಕಿ ಸದಸ್ಯರು ಹಾಗಾದರೆ ಟಾಸ್ಕನ್ನು ಒಳ್ಳೆಯ ರೀತಿಯಲ್ಲಿ ಆಡಿದಾರ? ಅವರ ಬಟ್ಟೆಯನ್ನು ಕದಿಯೋದು ಅವ್ರದ್ದು ಸ್ಟ್ರಾಟಜಿ ಆಗಿರ್ಬೋದು, ಅಲ್ಲ ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಒಂದು ರೆಸಾರ್ಟ್ನಲ್ಲಿ ಈ ಥರದ ವ್ಯವಸ್ಥೆ ಇರುತ್ತಾ? ಅಂದರೆ ನೀವು ಬಿಗ್ ಬಾಸ್ನಲ್ಲಿ ತೋರಿಸಿದ ಹಾಗೆ ರೆಸಾರ್ಟ್ ಇರುತ್ತಾ? ಅಥವಾ ರೆಸಾರ್ಟಿಗೆ ಹೋದವರೆಲ್ಲ ಇದೇ ರೀತಿ ನಡ್ಕೊಳ್ಳಿಕ್ಕೆ ಹಿಡಿದ್ರೆ ಅದು ಗೇಮು ಅಂತ ತೊಗೊಂಡ್ರೆ ಗೇಮು. ಸುದೀಪ್ ಸರ್ ಆಗಲಿ, ನಾನು ಬಿಗ್ ಬಾಸಿನ ಟೀಮಿಗಾಗಲಿ, ಅಥವಾ ನನ್ನ ಈ ವಿಡಿಯೋ ನೋಡೋರಿಗೆ ಹೇಳ್ತಿರೋದು, ಗೇಮು ಅಂತ ತೊಗೊಂಡ್ರೆ ಅದು ಗೇಮೇ ಅಂತ. ಆದರೆ ಟಿ ವಿಯನ್ನು ನೋಡಿಕೊಂಡು ಇದೇ ನಿಜ ಅಂತ ತಿಳ್ಕೊಂಡು ಕಾಲ್ಪನಿಕ ಲೋಕದಲ್ಲೇ ಉಳಿದಂಥವ್ರು ಎಷ್ಟೋ ಜನ ಇದ್ದಾರೆ. ಅವರೆಲ್ಲರೂ ಇದೇ ದಾರಿಯನ್ನು ಹಿಡಿದ್ರೆ ಹೇಗೆ? ಇನ್ನೊಂದು, ಬಾಟ್ಲಿಯಿಂದ ನಾಮಿನೇಷನ್ ಪ್ರಕ್ರಿಯೆ ಬರುತ್ತೆ. ತಲೆಯ ಮೇಲೆ ಬಾಟ್ಲಿ ಹೊಡೆದು ನಾವು ಹೇಳಬೇಕು ಅನ್ನೋದು ಬರುತ್ತೆ. ಅದು ನಮಗೂ ಗೊತ್ತು, ಫಿಲ್ಮ್ನಲ್ಲಿ ಉಪಯೋಗಿಸುವಂಥ ಬಾಟ್ಲಿ ಯಾವ ರೀತಿ ಇರುತ್ತೆ ಅಂತ, ಅದು ಎಫೆಕ್ಟ್ ಕೊಡಲ್ಲ ಅಂತ. ಆದರೆ ನಾವು ಪದೇ ಪದೇ ಹೇಳೋದು, 18 ವರ್ಷದ ಸಣ್ಣ ಮಕ್ಕಳು ಏನು ಅದರ ಲೆವೆಲಿಗೆ ಇದನ್ನು ನೋಡ್ತಿದ್ದಾರೆ, ನೀವು ಕೆಳಗಡೆ ಬರಿತಾ ಇದ್ದೀರಿ, ಇದು ನಾವು ನೋಡಿ ಮಾಡಿದ್ದು, ಇದನ್ನು ಮನೆಯಲ್ಲಿ ಯಾರು ಪ್ರಯೋಗಿಸಬೇಡಿ ಅಂತ. ಆದರೆ ಅದನ್ನು ತಿಳ್ಕೊಂಡು ಎಷ್ಟು ಜನ ಸುಮ್ಮನಿರ್ತಾರೆ? ಬೈ ಚಾನ್ಸ್ ಏನಾದರೂ ಇದನ್ನು ಯೂಸ್ ಮಾಡಿದ್ರೆ ಮಕ್ಕಳು ಮನೆಯಲ್ಲಿ, ಅದರ ಎಫೆಕ್ಟನ್ನು ಬಿಗ್ ಬಾಸ್ ಟೀಮ್ ತಗೊಳುತ್ತಾ, ಅಥವಾ ಬಿಗ್ ಬಾಸನ್ನು ನಡೆಸುವಂಥವ್ರು ಯಾರಾದರೂ ತಗೊಳ್ತಾರಾ, ಅಥವಾ ಕಲರ್ಸ್ ಕನ್ನಡ ತಗೊಳುತ್ತಾ? ಯಾಕೆ ನಾವು ಪದೇ ಪದೇ ಟಾಸ್ಕನ್ನು ಬದಲಿ ಮಾಡ್ಕೊಳ್ಳಿ ಅಂತ ಹೇಳಿದ ಮೇಲೂ ಅದೇ ರೀತಿಯ ಟಾಸ್ಕನ್ನು ನೀವು ಪದೇ ಪದೇ ತೊಗೊಂಡು ಬರ್ತಾ ಇದ್ದೀರಿ? ಇದು ನಮಗೆ ತಿಳಿಯದ ವಿಷಯ ಆಗಿದೆ. ಹಾಗೆಯೇ ನಿನ್ನೆ ಎಪಿಸೋಡ್ನಲ್ಲಿ ನಿಮಗೆ ಬೇಕಾದ ಹಾಗೆ ನೀವು ಬದಲಿಯನ್ನು ಮಾಡ್ಕೊಳ್ತೀರಿ ಅನ್ನೋದಕ್ಕೆ ಒಂದು ಸಣ್ಣ ಸೂಕ್ಷ್ಮವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಬಿಗ್ ಬಾಸ್ ಟೀಮ್ ಮತ್ತು ಸುದೀಪ್ ಸರ್ಗೆ ಒಂದು ಕಂಗ್ರ್ಯಾಚುಲೇಷನ್ ಕೂಡ ಹೇಳಬೇಕು ಈ ಮಧ್ಯದಲ್ಲಿ ನಾವು ಸುದೀಪ್ ಸರ್ಗೆ. ಅವರ ಮ್ಯಾಕ್ಸ್ ಫಿಲ್ಮ್ ಎಲ್ಲ ಕನ್ನಡದ ರೆಕಾರ್ಡನ್ನು ಮುರಿದು ಹಾಕಿ ಮುಂದೆ ಹೋಗ್ತಾ ಇದೆ. ಅದಕ್ಕೆ ಅವರಿಗೆ ದೊಡ್ಡ ಅಭಿನಂದನೆ. ಕರ್ನಾಟಕದ ಹೆಸರು ಎಲ್ಲ ಕಡೆಗೂ ಬರುವಂತೆ ಮಾಡ್ತಾ ಇದ್ದೀರಿ, ಅದು ಕೂಡ ಖುಷಿ ವಿಷಯ. ಕನ್ನಡದ ಕಿರೀಟವನ್ನು ಎತ್ತಿ ಹಿಡಿತಿದ್ದೀರಿ, ಅದಕ್ಕೂ ಕೂಡ ನಿಮಗೆ ಇಲ್ಲಿಂದ ಧನ್ಯವಾದ. ಆದರೆ ಹಾಗೆಯೇ ಆ ಫಿಲ್ಮ್ ಇನ್ನು ಮುಂದೆ ಯಾರೂ ಮುರಿಲಿಕ್ಕಾಗದಷ್ಟು ದೊಡ್ಡ ರೆಕಾರ್ಡನ್ನು ಮಾಡಲಿ ಅಂತಲೂ ಕೂಡ ನಾನು ಇಲ್ಲಿಂದ ನಿಮಗೆ ದೇವರಲ್ಲಿ ಕೇಳ್ಕೊಳ್ತೇನೆ. ಅದು ಕೂಡ ಅಷ್ಟೇ ಸತ್ಯ. ಆದರೆ ಈ ಬಿಗ್ ಬಾಸಿನ ವಿಷಯಕ್ಕೆ ಬಂದಾಗ ನೀವು ನಿರ್ಣಯವನ್ನು ಸ್ವಲ್ಪ ಅಪ್ಪು ತಪ್ಪಾಗಿ ತಗೊಳ್ತಾ ಇದ್ದೀರಿ. ಯಾಕೆ ನೀವು ನಿಜವಾದ ಅರ್ಥದಲ್ಲಿ ಈ 10 ಸೀಸನ್ನಲ್ಲಿ ಯಾವ ರೀತಿ ನೀವು ಮಾಡ್ಕೊಂಡು ಬಂದ್ರಿ, ಅದನ್ನು ಯಾಕೋ ಈ ಸೀಸನ್ನಲ್ಲಿ ಬಹಳ ಕೆಟ್ಟದ್ದಾಗಿ ಮಾಡ್ತಾ ಇದ್ದೀರಿ ಅಂದರೆ ಇದು ಅನ್ಯಾಯ ಆಗೋದಿಲ್ಲ. ನೀವು ನಿಮ್ಮ ಫಿಲ್ಮ್ನ ಪ್ರಮೋಷನನ್ನು ಬಿಗ್ ಬಾಸ್ನಲ್ಲಿ ಮಾಡಿಸ್ತೀರಿ, ಅಥವಾ ನೀವು ಹೇಳಿ ಮಾಡಿಸಿದ್ದೋ ಅಥವಾ ಬಿಗ್ ಬಾಸ್ ಟೀಮ್ ಮಾಡ್ತೋ ಗೊತ್ತಿಲ್ಲ. ಬಿಗ್ ಬಾಸ್ನಲ್ಲಿ ನಿಮಗೆ ಇಷ್ಟ ಬಂದ ಹಾಗೆ ನೀವು ಯಾವುದನ್ನಾದರೂ ಬದಲಿ ಮಾಡ್ಬೋದು ಅನ್ನುವಂತಹ ವಿಶೇಷತೆ ಈ ಕ್ಲಿಪ್ಪನ್ನು ನೋಡಿದಾಗ ನನಗೆ ಗೊತ್ತಾಗಿರೋದು. ಹೊರಗಿನ ಪ್ರಪಂಚಕ್ಕೆ ಏನೂ ಗೊತ್ತಾಗಬಾರ್ದು, ಹೊರಗೆ ಏನು ನಡೀತಿದೆ ಅದು ಒಳಗಡೆ ಗೊತ್ತಾಗಬಾರ್ದು ಅನ್ನೋದು ನಿಮ್ಮ ಬಿಗ್ ಬಾಸಿನ ಒಂದು ಟೀಮ್ ವರ್ಕ್ ಅಲ್ವಾ. ಹಾಗಾದಮೇಲೆ ಹೊರಗಡೆ ಆಗಿರುವಂತಹ ನಿಮ್ಮ ಫಿಲ್ಮಿನ ಸೆಲೆಬ್ರಿಟಿಯನ್ನು ಅಥವಾ ನಿಮ್ಮ ಫಿಲ್ಮಿನ ಆನಂದೋತ್ಸವವನ್ನು ನೀವು ಟಿ ವಿಯ ಮುಖಾಂತರ ಒಳಗಡೆ ಇದ್ದವರಿಗೆ ಹೇಗೆ ತೋರಿಸಿದ್ರಿ? ಇದು ನನ್ನ ಪಾಯಿಂಟ್. ಖುಷಿ ಪಡಿಸ್ಲಿಕ್ಕೆ ತೋರಿಸೋದೇ ಆದರೆ ಹಾಗಿದ್ದರೆ ಅಲ್ಲಿ ಟಿ ವಿ ಇಟ್ಬಿಡಿ. ಇನ್ನು ಪ್ರತಿ ವಾರ ಅಥವಾ ಪ್ರತಿದಿನ ಏನೇನು ಇಂಪಾರ್ಟೆಂಟ್ ಕೆಲಸಗಳಾಗ್ತವೆ ಅದನ್ನು ಅವರಿಗೆ ತೋರಿಸಲಿಕ್ಕೆ ಶುರು ಮಾಡಿಬಿಡಿ. ನಿಮ್ಮ ರೂಲ್ಸನ್ನು ನೀವೇ ಮುರಿತೀರಿ ಅಂತ ಆದರೆ, ನಮ್ಮ ಮಾಜಿ ಪ್ರಧಾನಮಂತ್ರಿ ಆದಂಥವ್ರು ತೀರ್ಕೊಂಡು ಹೋದರು,
ಮನಮೋಹನ್ ಸಿಂಗ್ ಅವರು ತೀರ್ಕೊಂಡು ಹೋಗಿದ್ದನ್ನು ತೋರಿಸ್ಬೋದಾಗಿತ್ತು, ನೀವು ಅದನ್ನು ತೋರಿಸಲಿಲ್ಲ. ನಿಮ್ಮ ಮಾತುಶ್ರೀಯವರು ತೀರ್ಕೊಂಡ್ರು, ಅದು ಬಿಗ್ ಬಾಸ್ನಲ್ಲಿ ಇದ್ದಾಗೇ ಆಗಿರೋದು. ನಿಮ್ಮ ಮಾತುಶ್ರೀಯವರು ತೀರ್ಕೊಂಡಿದ್ದಾರೆ, ಹಾಗಾಗಿ 2 ವಾರ ಅವರು ಬರೋದಿಲ್ಲ ಅನ್ನೋದನ್ನು ನೀವು ಟಿ ವಿಯಲ್ಲಿ ತೋರಿಸ್ಬೋದಾಗಿತ್ತು ಅವರಿಗೆ, ಅದನ್ನು ನೀವು ತೋರಿಸಲಿಲ್ಲ. ಯಾಕೆ? ಅದು ಅಷ್ಟು ಅಗತ್ಯವಾಗಿ ಬೇಕಾಗಿದ್ದು ಆಗಿರಲಿಲ್ವಾ? ಹಾಗೆಯೇ ದೇಶದಲ್ಲಿ ಈ 3 ತಿಂಗಳಲ್ಲಿ ಈಗ ಒಳಗಡೆ ಹೋದ ಮೇಲೆ ಏನೇನಾಗಿದೆ ಅಂತಂಥ ಇಂಪಾರ್ಟೆಂಟ್ ಕೆಲಸಗಳಾಗಿದ್ದಾವೆ, ಅವೆಲ್ಲವನ್ನು ನೀವು ಟಿ ವಿ ಇಟ್ಟು ಒಳಗಡೆ ತೋರಿಸ್ಬೋದಲ್ವ? ಯಾರಾದರೂ ಆರೋಗ್ಯ ಸಮಸ್ಯೆ ಇದ್ದಾಗ ಹೊರಗಡೆ ಬಂದರೆ ಅವರಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಹೊರಗೆ ಕರ್ಕೊಂಡು ಹೋಗಿ ಒಳಗೆ ಬಿಡ್ತೀನಿ ಅನ್ನುವಂಥ ನಿಯಮವನ್ನು ಹೇಳ್ತೀರಿ. ಆದರೆ ನಿಮ್ಮದೇ ಫಿಲ್ಮಿನ ಸೆಲೆಬ್ರೇಷನ್ ವಿಡಿಯೋಗಳನ್ನು ತೋರಿಸ್ತಾ ನೀವು ಅದರ ವಿಜೃಂಭಣೆಯನ್ನು ತೋರಿಸಿದ್ರಿ. ಕೇಕ್ ಕಟ್ ಮಾಡೋದು ಅದು ನಾನು ಕೆಟ್ಟದ್ದಲ್ಲ ಅಂತ ಹೇಳೋದಿಲ್ಲ, ನಿಜವಾಗಿಯೂ ನೀವು ಅದು ಒಂದು ಲೆಕ್ಕದಲ್ಲಿ ಹೇಳೋದು ಅದು ತಪ್ಪೇ. ಯಾಕಂತೇಳಂದರೆ ಹೊರಗಡೆ ಆಗುವಂಥ ಯಾವ ವಿಷಯವೂ ಒಳಗಡೆ ಗೊತ್ತಾಗಬಾರ್ದು ಅನ್ನೋದು ನಿಮ್ಮ ಪಾಲಿಸಿ ಬಿಗ್ ಬಾಸ್ನಲ್ಲಿರುವಂಥದ್ದು. ಅದನ್ನು ನೀವು ಇಷ್ಟ ಬಂದ ಹಾಗೆ ಏಕೆ ಮುರಿತಾ ಇದ್ದೀರಿ? ಇದು ಸುದೀಪ್ ಅವರ ಫ್ಯಾನ್ಗಳಿಗೆ ಸ್ವಲ್ಪ ಅಯ್ಯೋ ಇದೇನು ಇವರು ಈ ಥರ ಮಾತಾಡ್ತಿದ್ದಾರೆ ನಮ್ಮ ಬಾಸ್ ಬಗ್ಗೆ ಅಂತ. ನಾನು ಬಾಸ್ ಬಗ್ಗೆ ಮಾತಾಡ್ತಾನೇ ಇಲ್ಲ, ಅವರು ನನಗೂ ಅಷ್ಟೇ ಪ್ರಿಯರು, ಅವರ ಫಿಲ್ಮ್ ನನಗೂ ಅಷ್ಟೇ ಇಷ್ಟ ಆಗುತ್ತೆ. ಮ್ಯಾಕ್ಸಿನ ಫಿಲ್ಮ್ ನಾನು ನೋಡ್ಕೊಂಡು ಬಂದು ಅದರ ರಿವ್ಯೂ ಕೂಡ ಕೊಟ್ಟಿದ್ದೀನಿ. ಹಾಗಂತ ತಪ್ಪು ಆದಾಗ ಅವರು ಹೇಗೆ ಬಿಗ್ ಬಾಸ್ನಲ್ಲಿ ಎತ್ತಿರ್ತಿದ್ದಾರೆ, ನಾವು ಅವರನ್ನು ಫಿಲ್ಮ್ನಲ್ಲಿ ನೋಡಿ ಆ ಫಿಲ್ಮ್ಗೆ ಅವರು ಮಾಡಿದಂಥ ಫಿಲ್ಮ್ಗಳನ್ನು ನೋಡಿ ಇವತ್ತು ಆ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಯಾವ ಭಯ ಇಲ್ಲ. ಇವತ್ತು ಆ ಸ್ಥಾನದಲ್ಲಿ ಸುದೀಪ್ ಸರ್ ಆಗಲಿ ಬಾಕಿ ಅನ್ಯ ಆ್ಯಕ್ಟರ್ಗಳೇನೇನಿದ್ದಾರೆ ಅವರನ್ನು ಬೆಳೆಸಲಿಕ್ಕೆ ಕರ್ನಾಟಕದ ಜನತೆ ಕಾರಣ, ಅದರಲ್ಲಿ ನಾನು ಒಬ್ಬ. ಹಾಗಾಗಿ ಅವರು ತಪ್ಪು ಹಾದಿ ಹಿಡಿದಾಗ ಸ್ವಲ್ಪ ಹೇಳುವಂಥದ್ದು ಸ್ವಾಭಾವಿಕವಾಗಿ ನಾವು ಹೇಳಬೇಕು, ತಗೊಳ್ಳೋದು ಬಿಡೋದು ಅವರಿಗೆ ಬಿಟ್ಟದ್ದು. ಸಂವಿಧಾನದಲ್ಲಿ ಒಳಗಡೆ ಇದ್ದು ನಾವು ಏನು ಹೇಗೋ ಒಳ್ಳೆಯದ ರೀತಿಯಲ್ಲಿ ಹೇಳ್ಬೋದು, ಅದನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಳಗಡೆ ನೀವು ಅದನ್ನು ತೋರಿಸುವ ಅಗತ್ಯ ಇರಲಿಲ್ಲ ಅಂತ ನನಗನ್ಸುತ್ತೆ. ಉಗ್ರಂ ಮಂಜು ಅವರು ನಿಮ್ಮ ಫಿಲ್ಮ್ನಲ್ಲಿ ಕೆಲಸ ಮಾಡಿದ್ದಾರೆ, ಅವರಿದ್ದರು. ಹಾಗಾಗಿ ಅವರಿಗೆ ಈ ವಿಷಯ ಮುಟ್ಟಲೇಬೇಕು ಅಂತಾದರೆ ಬಿಗ್ ಬಾಸಿನ ಸಪ್ರೇಟ್ ರೂಮ್ನಲ್ಲಿ ಕರೆದು ಈ ಥರ ಆಗಿದೆ ಅಂತ ಅವರಿಗೆ ಖುಷಿಯನ್ನು ಕೊಡ್ಬೋದಾಗಿತ್ತು. ಒಳಗಡೆ ಆಗಿರೋದನ್ನು ಏನು ಹೇಳಬಾರ್ದು ಅನ್ನುವಂಥ ತಾಕೀತನ್ನು ನೀವು ಕೊಡ್ಬೋದಾಗಿತ್ತು. ಅದನ್ನೇ ಯಾಕೆ ಮಾಡಿದ್ರಿ? ಈ ನೀವು ಟಾಪಿಕನ್ನು ನೋಡಿದ್ರೆ ನಮಗನ್ಸುತ್ತೆ ನೀವು ಬೇಕಾದಾಗ ನಿಮ್ಮ ನಿಯಮವನ್ನು ನೀವು ಬದಲಾವಣೆಯನ್ನು ಮಾಡ್ತೀರಿ ಅನ್ನೋದು ವಿಷಯ ಗೊತ್ತಾಗುತ್ತೆ. ಇಷ್ಟಾದ ಮೇಲೆ ನೀವು ಮತ್ತೊಂದು ಕಸದ ಟಾಸ್ಕ್ ಆಗಲಿ, ಬಾಟ್ಲಿ ಹೊಡೆಯೋ ಟಾಸ್ಕ್ ಆಗಲಿ, ಇಂಥವನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಿ? ಇದರಿಂದ ರಾಜ್ಯಕ್ಕೆ ಉಪಯೋಗ ಏನು, ಜನರಿಗೆ ಉಪಯೋಗ ಏನು? ಇದನ್ನೇ ಸಾಮಾನ್ಯ ಮನುಷ್ಯ ಹೊರಗಡೆ ಮಾಡಿದ್ರೆ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ ಸರ್. ಮೊನ್ನೆ ಅದು ಯಾರೋ ನಿಮ್ಮ ಇದರಲ್ಲೇ ನಿಮ್ಮ ಬಿಗ್ ಬಾಸ್ನಲ್ಲೇ ಇದ್ದು ಹತ್ತತ್ರಕ್ಕೆ ಹೊರಗಡೆ ಹೋದಂಥವನು, ಕೊನೆ ಫೈನಲ್ ಹತ್ತತ್ರದಲ್ಲಿ ಹೊರಗಡೆ ಹೋದಂಥ ಹುಡುಗ, ಅವನ ಹೆಸರು ನಾನು ಇಲ್ಲಿ ಹೇಳೋದಿಲ್ಲ, ಬೇಡ ಅವರ ಹೆಸರನ್ನು ಇಲ್ಲಿ ಹೇಳಿ ಅವರನ್ನು ಮತ್ತೆ ಇಲ್ಲಿ ನಾವು ಯಾಕೆ ಅಲ್ಲ ಹೆಸರು ಹೇಳಬಾರ್ದಂಥದ್ದು ಕೆಲಸನ ಅವರು ಮಾಡಿಲ್ಲ, ಆದರೂ ಕೂಡ ಬೇಡ ಯಾಕೆ ಹೇಳಬಾರ್ದು ಅಂತ ಇಷ್ಟೇ ಸ್ವಾಭಾವಿಕವಾಗಿ ಬೇಡ ಅಂತ ಅನಿಸುತ್ತೆ. ಅವರು ಅಲ್ಲೆಲ್ಲೋ ಒಂದು ಜಾಗದಲ್ಲಿ ಅದೇನೋ ಒಂದು ವಸ್ತುವನ್ನು ಹಾಕಿ ಇದನ್ನು ಮಾಡ್ತಾರೆ, ಪ್ರಯೋಗವನ್ನು ಮಾಡ್ತಾರೆ. ಅದನ್ನು ಅವರು ಕರ್ಕೊಂಡೋಗಿ ಕೂಡ ಜೈಲಿನಲ್ಲಿಟ್ಟು ತನಿಖೆಯನ್ನು ಮಾಡ್ತಾರೆ. ಅದೇನೋ ಆಗಲಿಲ್ಲ ಅಂದಾಗ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಒಂದಿಷ್ಟು ವಿಷಯಗಳನ್ನು ಇವರು ಕೂಡ ಕೇಳ್ತಾರೆ. ಯೂಟ್ಯೂಬ್ನಲ್ಲೇ ಇಂಥದ್ದೇ ವಿಡಿಯೋಗಳು ಎಷ್ಟೋ ಕಡೆಗೆ ಇದ್ದಾವೆ, ಅವರನ್ನು ನೀವು ಯಾಕೆ ಕರೀಲಿಲ್ಲ, ನನ್ನನ್ನೇ ಯಾಕೆ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರಿ, ಹಾಗೆ ಹೀಗೆ ಅಂತವನ್ನು ಕೇಳ್ತಾರೆ. ಇಂಥ ಸಣ್ಣ ಸಣ್ಣ ವಿಷಯಗಳಿಗೂ ಹೊರಗಡೆಗೆ ಕೇಸ್ ಆಗ್ತಿದ್ದಾವೆ. ನಿಮ್ಮ ಬಿಗ್ ಬಾಸ್ ಚಾನಲ್ ಒಳಗಡೆ ಇದ್ದಂಥ ಅಭ್ಯರ್ಥಿಗಳೇ ಮಾಡ್ಕೊಂಡಿರೋ ರಾಮಾಯಣಕ್ಕೆ ಹೊರಗಡೆ ಬಂದು ಪ್ರತಿ ಸೀಸನ್ನಲ್ಲಿ ಹೊರಗಡೆ ಕೇಸನ್ನು ಹಾಕ್ಕೊಂಡು ಅನುಭವಿಸ್ತಾ ಇದ್ದಾರೆ. ಸಂತೋಷ್ ಅವರು ಹೊರಗಡೆ ಬಂದರು, ಹುಲಿ ಉಗುರಿನ ವಿಷಯಕ್ಕೆ ಏನೋ ಆಯಿತು, ಅವರನ್ನು ಕರ್ಕೊಂಡೋಗಿ ಒಳಗಿಟ್ಟು ಮತ್ತೆ ಒಳಗೆ ಕರ್ಕೊಂಡೋಗಿ ಈಗ ಹೊರಗೆ ಬಿಟ್ಟಿದ್ರೆ ಈಗ ಅದು ನಡೀತಾ ಇದೆ. ಒಳಗಡೆ ಆಗುವಂಥ ತಪ್ಪುಗಳನ್ನು ಇನ್ನೂ ಹೆಚ್ಚು ಜನ ಇಲ್ಲಿ ಹೊರಗಡೆ ಅನುಭವಿಸ್ತಿದ್ದಾರೆ. ಇನ್ನೂ ಹೆಚ್ಚಾಗಿ ಇನ್ನೊಂದು ತೂಕ ಮುಂದೆ ಹೋಗಿ ಹೇಳೋದೇ ಆದರೆ, ನಿಮ್ಮ ಬಿಗ್ ಬಾಸ್ ಟೀಮಲ್ಲಿ ಇನ್ನೂವರೆಗೂ ಗೆದ್ದಂತಹ ಯಾರಾದರೂ ಅಷ್ಟು ಹೆಸರುವಾಸಿಯಾಗಿ ಪಬ್ಲಿಕ್ನಲ್ಲಿ ಫಿಗರ್ ಆಗಿ ಉಳಿದವರು ಯಾರಾದರೂ ಇದ್ದಾರಾ? ನನಗೆ ಹೆಚ್ಚು ಕಮ್ಮಿ ಹೇಳಬೇಕು ಅಂದರೆ, ನಾವು ಶ್ರುತಿಯವರನ್ನು ನಿಮ್ಮ ಟೀಮಿಂದ ಗೆದ್ದು ಹೋಗಿದ್ದಕ್ಕೇ ಅವರು ಈಗಿನ ಸೆಲೆಬ್ರಿಟಿ ಅಂತ ನಾನು ನಂಬೋದಿಲ್ಲ. ಅವರು ಆ ಶೋಗೆ ಹೋಗೋಕ್ಕಿಂತ ಮೊದಲು ಅವರು ಸೆಲೆಬ್ರಿಟಿ ಆಗಿದ್ದವರು. ಹಾಗೆಯೇ ಈಗ ಸ್ವಲ್ಪ ಮಟ್ಟಿಗೆ ಏನಾದರೂ ಹೆಸರಿನಲ್ಲಿದ್ದರೆ ಅದು ಚಂದನ್ ಶೆಟ್ಟಿ. ಅವರು ತಮ್ಮದೇ ಆದಂಥ ರ್ಯಾಪ್ ಸಾಂಗ್ಗಳನ್ನು ಹಾಕ್ಕೊಳ್ತಾರೆ. ಮಧ್ಯದಲ್ಲಿ ಅವರು ಕೂಡ ಏನೋ ಒಂದು ಹೊರಗಡೆಗೆ ಬೇಡದಾದಂಥದ್ದು ಏನಾದರೂ ಮಧ್ಯೆ ಮಾಡ್ಕೊಳ್ತಾರೆ. ಹಾಗಾಗಿ ಅವರು ಕೂಡ ಪ್ರಚಾರದಲ್ಲಿರ್ತಾರೆ.
ಮದುವೆ ಆದರು, ಡೈವರ್ಸು ಅಂತ ಬಂತು, ಆಗಿದೆ ಅಂತ ಗೊತ್ತಿಲ್ಲ, ಅವರು 100 ಕತೆ. ಹಾಗಾಗಿ ನೀವು ಯಾರನ್ನು ಬೆಳೆಸ್ತಾ ಇದ್ದೀರಿ, ಎಷ್ಟು ಬೆಳೆಸ್ತಾ ಇದ್ದೀರಿ, ಎಲ್ಲಿ ಬೆಳೆಸ್ತಾ ಇದ್ದೀರಿ, ಜನರಿಗೆ ಏನು ಕೊಡ್ತಾ ಇದ್ದೀರಿ? ನನ್ನ ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಬಿಗ್ ಬಾಸ್ ಶೋದಿಂದ ನೀವು ಯಾರನ್ನು ಬೆಳೆಸ್ತಾ ಇದ್ದೀರಿ, ಎಷ್ಟು ಬೆಳೆಸಿದ್ದೀರಿ, ಇಲ್ಲಿಯವರೆಗೆ ಏನು ಉಪಯೋಗ ಆಗಿದೆ, ಅಥವಾ ನಿಮ್ಮ ಟಾಸ್ಕನ್ನು ನೋಡಿಕೊಂಡು, ನಿಮ್ಮ ವಿಡಿಯೋಗಳನ್ನು ನೋಡಿಕೊಂಡು ಜನ ಏನಾದರೂ ತಿಳುವಳಿಕೆಯ ಬುದ್ಧಿಯನ್ನು ಕಲ್ತಿದ್ದಾರಾ? ಒಳಗಡೆ ಇದ್ದವರಿಗೆ ನೀವು ಪ್ರಮೋಚನೆಯನ್ನು ಮಾಡ್ತೀರಿ, ಈ ಥರ ಇರಬೇಕು, ಹೀಗಿರಬೇಕು, ಹಾಗಿರಬೇಕು ಅಂತ. ಅದು ನಿಮ್ಮ ಮಾತಿಗೆ ಭವ್ಯ ಟೀಮ್ ಅಥವಾ ಭವ್ಯದಿಂದ ಹಿಡಿದು ಆಪದಿಗೆ ಒಂದು ಟೀಮಿಗೆ ನೀವು ಏನನ್ನು ಹೇಳೋದಿಲ್ಲ. ಅಲ್ಲಿ ಒಬ್ಬರಿಗೆ ಕೇಳ್ತೀರಿ ನೀವು, ಈಗ ಅವರ ಹೆಸರು ಬರ್ತಾನೆ ಇಲ್ಲ ನೋಡಿ, ಪಟಕ್ನೆ ನನ್ನ ಬಾಯಿಗೆ ಬರ್ತಾ ಇಲ್ಲ. ನೀವು ನಿಜವಾಗೂ ರೆಸಾರ್ಟ್ ಟಾಸ್ಕನ್ನು ಒಳ್ಳೆ ರೀತಿಯಲ್ಲಿ ಆಡಿದ್ರಾ ಅಂತ ಕೇಳಿದ್ರಿ ನೀವು. ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಕ್ಕೆ ನನಗೆ ತುರಂತಾಗಿ ಅವರ ಹೆಸರು ಪಟಕ್ನೆ ಈಗ ಬರ್ತಾ ಇಲ್ಲ. ಅವ್ರು ಹೇಳ್ತಾರೆ, ನಾವು ಅವರಷ್ಟು ಬೆಟರಾಗಿ ಆಡಲಿಲ್ಲ, ಅವರು ಒಳ್ಳೆ ರೀತಿಯಲ್ಲಿ ಆಡಿದ್ರು, ನಾವು ಆಡಲಿಲ್ಲ ಅಂತ. ನೀವು ಅವರಿಗೆ ತಿಳಿಸಿ ಹೇಳಿ ಜೋರು ಮಾಡಿ ಮತ್ತೆ ಯಾಕೆ ಆಡಿದ್ರಿ ಅಂತ ಕೇಳ್ಬೋದಾಗಿತ್ತು. ಆದರೂ ನೀವು ಅವರನ್ನು ಕೇಳೋದಿಲ್ಲ, ಹಾಗೆ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಎಂಡ್ ಮಾಡಿದ್ರಿ. ಧನ್ರಾಜ್ ಅವರಿಗೆ ಕೇಳ್ತೀರಿ, ನಿಮ್ಮ ಟೀಮ್ ಚಲೋ ಆಡ್ತೋ, ಅವ್ರ ಟೀಮ್ ಚಲೋ ಆಡ್ತೋ ಅಂತ. ಅವರು ಮೊದಲನೇ ದಿನವೇ ಹೇಳಿದರು, ನನಗೆ ಈ ಥರದ ಟಾಸ್ಕ್ ಈ ಥರ ತಿರುಗತ್ತೆ ಅಥವಾ ಈ ಥರ ಆಬದಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ಟೀಮ್ನವರು ಚಲೋ ಆಡಿದರು ಹನುಮಂತು, ಆದರೆ ನಮ್ಮ ಟೀಮ್ನವರು ಯಾಕೋ ನಿರ್ಣಯವನ್ನು ಸರಿಯಾಗಿ ಕೊಡಲಿಲ್ಲ ಅಂತಲೂ ಹೇಳ್ತಾರೆ. ಅದನ್ನು ನಿಮ್ಮ ಮುಂದನೂ ನಿಜವಾಗೂ ಅವ್ರು ಹೇಳಿದ್ರು. ಪ್ರತಿ ಸಾರಿ ನಾನು ಯೂಟ್ಯೂಬ್ನಲ್ಲಿ ಏನಾದರೂ ಒಂದು ಒಳ್ಳೆಯ ಯೂಟ್ಯೂಬ್ ಅಂದ್ಬಿಟ್ಟೆ, ಬಿಗ್ ಬಾಸ್ನಲ್ಲಿ ಏನಾದರೂ ಒಂದು ಒಳ್ಳೆಯ ಟಾಪಿಕ್ ಬರುತ್ತೆ, ಆ ಟಾಪಿಕ್ನಲ್ಲಿ ನಾನು ಇವತ್ತು ಬಹಳ ಖುಷಿಯಾದೆ ಅನ್ನುವಂಥ ವೀಡಿಯೋನ ಹಾಕೋಣ ಅಂತ ಬರ್ತೀನಿ. ಆದರೆ ನನಗೆ ಇಲ್ಲಿಯವರೆಗೂ ಸಿಕ್ಕಿಲ್ಲ. ಕೊನೆಯಲ್ಲಿ ಭವ್ಯ ಅವರು ನಿಮ್ಮ ಟಾಸ್ಕ್ ತಪ್ಪಿದ್ದೀರಿ ಅಂದಾಗ ಕಣ್ಣೀರು ಹಾಕ್ತಾರೆ. 3ನೇ ಬಾರಿ ಕ್ಯಾಪ್ಟನ್ ಆಗಬೇಕು ಅಂತ ಎಂಥದ್ದನ್ನು ಮುರಿದ್ರೂ ಓಕೆ ಅಂತ ಆದರೆ, ಬಾಕಿಯವ್ರು ಏನಾದರೂ ಮಾಡಿದ್ರೆ ನೀವು ಅವರನ್ನು ಯಾಕೆ ತಡೀತೀರಿ? ಆಗಲೇ ಬಿಡಿ ಒಳಗಡೆಗೆ. ಎಲ್ಲರನ್ನು ನೀವು ನಿಮಗೆ ಬೇಕಾದಾಗ ತಡಿತೀರಿ, ಒಂದಿಷ್ಟು ಜನರನ್ನು ಮಾತ್ರ ಪ್ರಮೋಟ್ ಮಾಡಿಕೊಂಡು ಇದನ್ನು ಮಾಡು ಅಂತ ಬೆಳೆದಂಗೆ ಕಾಣ್ತಾ ಇದೆ. ಸುದೀಪ್ ಸರ್, ನೀವು ಕೂಡ ಬಿಗ್ ಬಾಸಿನ ಒಂದು ಟೀಮ್ ಆಗಿರೋದಕ್ಕೆ ನಿಮ್ಮಲ್ಲಿ ಹಂಬಲ್ ಕಡೆಯಿಂದ ರಿಕ್ವೆಸ್ಟ್. ನೀವು ಬಂದು ಈ ವಾರ ನಿಮ್ಮ ಫಿಲ್ಮಿನ ಮ್ಯಾಕ್ಸಿಮಮ್ ಅಂದ್ಕೊಳ್ತಾನೆ ಒಂದಿಷ್ಟು ಡೈಲಾಗನ್ನು ಹೊಡೆದ್ರಿ. ಓಕೆ, ಅದು ಪ್ರಮೋಟ್ ಆಗಬೇಕಾಗಿತ್ತು, ನಿಮಗೆ ಒಂದು ಸ್ಥಾನ ಸಿಕ್ಕಿತ್ತು. ಆ ಸ್ಥಾನದಲ್ಲಿ ಈಗ ಅದಕ್ಕೆ ಪ್ರಮೋಟ್ ಮಾಡೋದೇ ಬೇಡ, ಜನ ತಗೊಂಡೋಗಿ ಕಿರೀಟದ ಮೇಲೆ ಕುಂದ್ರಿಸಾಗಿದೆ ಆ ಫಿಲ್ಮನ್ನು. ಆ ಫಿಲ್ಮ್ ನಾನು ನೋಡಿದ್ದೀನಿ, ಅದು 100% ಪ್ಯೂವರ್ ಫಿಲ್ಮ್, ಬೇರೆ ವಿಷಯನೇ ಇಲ್ಲ ಅದ್ರ ವಿಷಯದಲ್ಲಿ. ಅದನ್ನು ಶುರುವಿನಿಂದ ಹಿಡ್ಕೊಂಡು ಕೊನೆಯವರೆಗೂ ನೀವು ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿಕೊಂಡು ಜೊತೆಯಾರನ್ನ ತಗೊಂಡೋಗಿದ್ದೀರಿ ಅಂದರೆ ಕಲಾಕಾರರನ್ನು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಒಳ್ಳೆಯ ರೀತಿ ಫಿಲ್ಮು. ಅದನ್ನು ಜನ ಎತ್ತಿ ಹಿಡಿದಾಗಿದೆ. ನೀವು ಅದನ್ನು ಮತ್ತೆ ಪ್ರಮೋಟ್ ಮಾಡುವಂಥ ಅಗತ್ಯನೇ ಇಲ್ಲ. ಆದರೆ ಬಿಗ್ ಬಾಸ್ನಲ್ಲಿ ಯಾಕೆ ಇದು ಕೊನೆ ಸೀಸನ್ ಅಂತ ನೀವು ಆ ಥರ ಮಾಡ್ತಾ ಇದ್ದೀರಾ ಸುದೀಪ್ ಸರ್? ಬೇಡ. ನೀವು ಯಾವಾಗೂ ನಿರ್ಣಯವನ್ನು ತಗೊಳ್ಳಿಕ್ಕೆ 1 ನಂಬರ್ ಜಾಗದಲ್ಲಿದ್ದಂಥವ್ರು. ಏನು ಮಾತಾಡಿದರೆ ಹೇಗೆ, ಏನು ಮಾತಾಡಿದರೆ ತಪ್ಪು ಅಂತ ಬಹಳಷ್ಟು ಅಂದವಾಗಿ ಯೋಚನೆ ಮಾಡಿ ಮಾತಾಡೋಂಥವ್ರು ಈ ಥರದ ನಿರ್ಣಯಗಳನ್ನು ತಗೊಂಡು ಅಲ್ಲಿ ಸ್ವಲ್ಪ ಹೆಸರಿಗೆ ಸ್ವಲ್ಪ ಡೌನ್ ಆಗುವ ಹಾಗೆ ನಡ್ಕೋಬೇಡಿ. ತಪ್ಪಿದ್ದವರಿಗೆ ತಪ್ಪು ಅಂತ ಹೇಳಿ, ಒಳ್ಳೆಯವರಿಗೆ ಒಳ್ಳೆಯದು ಅಂತ ಹೇಳಿ ಒಂದಿಷ್ಟು ಟಾಸ್ಕ್ಗಳನ್ನು ಬದಲಾವಣೆ ಮಾಡಿಸಿ. ಇದಕ್ಕಿಂತ ಹೆಚ್ಚಾಗಿ ನಾವು ಹೇಳೋಕ್ಕೆ ಆಗೋದಿಲ್ಲ. ಇದಕ್ಕಿಂತ ಮತ್ತು ಕ್ಲೀನಾಗಿ ನಾನು ಹೇಳ್ತಾ ಕೂತ್ಕೊಂಡ್ರೂ ಸಾಧ್ಯವೂ ಇಲ್ಲ ಅಂತ ಅನಿಸುತ್ತೆ. ಇದಾಗಿತ್ತು ನನ್ನ ಯೂಟ್ಯೂಬ್ ಬಗ್ಗಿನ ಈ ವಾರದ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ವಿಸಿಟ್ ಕೊಟ್ಟಿದ್ದರೆ ಅವರಿಗೂ ಕೂಡ ಕಳಕಳಿಯ ವಿನಂತಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ. ಎಲ್ಲರೂ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಮ ಕಡೆಗೆ ಬರುತ್ತೆ. ಅದನ್ನು ಸ್ವಲ್ಪ ಆದಷ್ಟು ಬೇಗ ನೋಡಿ ರಿಮೂವ್ ಮಾಡಿ ಅಂದುಬಿಟ್ಟೆ. ಪ್ರಮೋಟ್ ಮಾಡಿ. ನಾವು ಬೆಳಿಬೇಕು. ನಿಮ್ಮ ಸಹಕಾರ ಇದ್ದರೆ, ಕರ್ನಾಟಕದ ಜನತೆಯ ಸಹಕಾರ ಇದ್ದರೆ ನಾವು ಕೂಡ ಒಂದು ಜಾಗದಲ್ಲಿ ನಿಲ್ಲಬೇಕು ಅನ್ನೋ ಆಸೆಯಿಂದನೇ ನಾವು ಕೂಡ ಇದನ್ನು ಮಾಡ್ತಿರೋದು. ಆದರೆ ನ್ಯಾಯಯುತ ಜಾಗದಿಂದ ಮಾಡಬೇಕು ಅನ್ನುವಂಥ ಪ್ರಯತ್ನ ನಮ್ಮದು ನಡೀತಾ ಇದೆ. ಅದಕ್ಕೆ ನಿಮ್ಮ ಸಹಾಯ ಹಸ್ತ ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕನ್ನಡ ಕಸ್ತೂರಿ ಚಾನಲ್ನಿಂದ ರಾಘವೇಂದ್ರ ಕೃಷ್ಣ ಶೇಟ್ ಅವರ ಕಡೆಯಿಂದ ನಿಮಗೆ ನಮಸ್ಕಾರಗಳು.